ಅಧ್ಯಕ್ಷರು ಭೇಟಿ ಆಗ್ತೀವಿ, ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕೇರ್ಲೆಸ್ ಇದೆ. ಸರ್, ಯಡಿಯೂರಪ್ಪನವ್ರ ಮನೆಯಲ್ಲಿ ಇವತ್ತು 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಮಾಡಿದ್ದಾರೆ. ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ ಮನ್ಯಾಗ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ? ನಾವು ನನ್ನ ಎದೆ ಹೊಡಿತೀವಿ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತಾರ. ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಾಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರು ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಭಾಳ ಅತಿ ಓವರಾಗಿ ಯಾವ್ದಾರು ಹೇಳಕತ್ತಾರ ಅಂದ್ರೆ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತೆ. ಯಡಿಯೂರಪ್ಪನವರ ನಿವಾಸದಲ್ಲಿ ವಿಜಯೇಂದ್ರ ಅವರ ಬೆಂಬಲಿಗ ನಾಯಕರು ಸಭೆ ಸೇರಿದ್ದರ ಫೋಟೋ ಒಂದು ಲಭ್ಯವಾಗಿದೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸಿಡಿದೆದ್ದಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧವಾಗಿಯೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಯತ್ನಾಳ್ ಉಚ್ಚಾಟನೆ ಅಂತ ಹೇಳ್ತಿರ್ತಾರೆ, ಮಾಡಿ ನೋಡ್ಲಿ ಅನ್ನೋ ನೇರ ಸವಾಲನ್ನು ಹಾಕ್ತಿದ್ದಾರೆ ಯತ್ನಾಳ್ ಅವರು. ಮತ್ತೊಂದು ಕಡೆ ವಿಜಯೇಂದ್ರ ಅವರ ಆಪ್ತರ ಜೊತೆಯಲ್ಲಿ ಇವತ್ತು ಯಡಿಯೂರಪ್ಪನವರು ಸಭೆಯನ್ನು ನಡೆಸಿದ್ದಾರೆ. ಮುಂದಿನ ಕಾರ್ಯತಂತ್ರಗಳು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಭೆಯಿಂದ ಆಚೆ ಬಂದವರೆಲ್ಲ ನಾವೇನು ಇದ್ರ ಬಗ್ಗೆ ಮಾತುಕತೆಯನ್ನು ನಡೆಸೇ ಇಲ್ಲ ಯತ್ನಾಳ್ ಅವ್ರ ಬಗ್ಗೆ ಅಂತ ಹೇಳಿದ್ರು ಕೂಡ ಸೇರಿರೋದು ಯಾವ ಉದ್ದೇಶಕ್ಕೆ, ಸೇರ್ಲಿಕ್ಕೆ ಈಗೇನು ಉದ್ದೇಶ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇನ್ನು ಯತ್ನಾಳ್ ಆ್ಯಂಡ್ ಟೀಮ್ ಬಂಡಾಯವೆದ್ದಿರುವ ಈ ತಂಡ ತನ್ನ ಹೋರಾಟ ವಫ್ ಹೆಸರಲ್ಲಿ ನಡೀತಾ ಇರುವ ಪಾದಯಾತ್ರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಈಗಷ್ಟೇ ಕೇಳಿಸ್ಕೊಳ್ತಾ ಇದ್ವಿ ಯತ್ನಾಳ್ ಅವರ ರಿಯಾಕ್ಷನನ್ನು. ಯಡಿಯೂರಪ್ಪನವರ ಮನೆಯಲ್ಲಿ ಏನೇ ಪ್ರಯತ್ನ ಆದರೂ ಕೂಡ ಉಚ್ಚಾಟನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕಾನ್ಫಿಡೆನ್ಸ್ನಲ್ಲೇ ಮಾತನಾಡ್ತಿದ್ದಾರೆ ಯತ್ನಾಳ್ ಅವರು. ಮೈಲಾರಿ, ನನ್ನ ಧ್ವನಿ ತಲುಪ್ತಾ ಇದ್ರೆ ಯತ್ನಾಳ್ ಅವರ ರಿಯಾಕ್ಷನ್ ಇನ್ನೂ ಕೂಡ ಮಾತಿನಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲ. ಒಂದು ಕಡೆ BS ಯಡಿಯೂರಪ್ಪನವರ ಮನೆಯಲ್ಲಿ ಸಭೆ ಮೇಲೆ ಸಭೆ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಮೈಲಾರಿಯನ್ನ ಮತ್ತೊಮ್ಮೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯವನ್ನು ಕಾರ್ಯಕರ್ತರು ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಿದ್ರಿ, ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರ್ಯಾ? ಇಲ್ಲ, ಒಂದೂ ಗೆಲ್ಸಿಲ್ಲ. ಮತ್ತು ಏನು ಎರಡು ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು, ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು, ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ, ಇವರಿಂದ ಗೆದ್ದಿಲ್ಲ. ಆದರೆ ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಿಲ್ಲಪ್ಪ. ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಇವ್ರನ್ನ ಮೊನ್ನೆ ನಡೆದ 23 ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಲಿಸಲಿಲ್ಲ? ನಮ್ಮನ್ನು ತಿಪ್ಪಿಸಿದ್ದಂತೀರ. ನಿನಗೆ ಟಿಕೆಟ್ ಕೊಡಬಾರ್ದು ಅಂತಂದು ಯಾರ್ಯಾರು ಪತ್ರ ಬರೆದಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ಕೊಡಬಾರ್ದಂತೂ ಪತ್ರ ಬರೆದಾರೆ, ನೀನು ಟಿಕೆಟೇ ಕೊಡಲಿಲ್ಲ. ನಿನ್ನ ತಗೊಂಡೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡೋಕ್ಕಪ್ಪ ಪೇಪರ್ ಸಿಂಹ? ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು 3 ಮತ್ತು 1 ಜನ ಆದರೆ ಇಂಥವ್ರನ್ನ ಎಸೆದು ಬಿಡಿದಾರೆ. ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯ ಇಲ್ಲ. ನಾವೆಲ್ಲರೂ ಯಡಿಯೂರಪ್ಪನವರಿಗೆ ವಿಜಯದ್ರ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ ವಿರುದ್ಧವಾಗಿಲ್ಲ, ಸಂಘಟನೆ ನಮ್ಮನ್ನು ನಾವು ಜೋಡಣೆ ಮಾಡ್ಕೊಳ್ತೀವಿ. 3 ತಂಡಗಳಲ್ಲಿ ನಾವೆಲ್ಲರೂ ಅದೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ನಿನ್ನೆ ಮೊನ್ನೆ ತೀರ್ಮಾನ ಮಾಡಿದ್ವಿ. ವಿಜಯೇಂದ್ರ ಅವರೇ ಅಧ್ಯಕ್ಷ ಮುಂದುವರಿತಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೂ ಅಧ್ಯಕ್ಷ ಮುಂದುವರಿಬೇಕು. ಪಕ್ಷ ಅಧಿಕಾರಕ್ಕೂ ಧನ್ಯವಾದಗಳು. ಒಂದು ಕಡೆ ಬಣ ಬಡಿದಾಟ ಆದರೆ ಮತ್ತೊಂದು ಕಡೆಯಲ್ಲಿ ಶುರು ಇಯರ್ ಎಂಡ್, ಎಲ್ಲೆಲ್ಲೂ ಸೆಲೆಬ್ರೇಷನ್ ಮೋಡ್. ರಾಜಧಾನಿ ಹೊರವಲಯದ ಮೇಲೆ ಸಿಸಿಬಿ ಹದ್ದಿನ ಕಣ್ಣು.
ವರ್ಷಾಂತ್ಯದಲ್ಲಿ ಎಲ್ಲೆಲ್ಲೂ ಸೆಲೆಬ್ರೇಷನ್ ಮೋಡ್ ಇರುತ್ತೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲು ಸಂಭ್ರಮಾಚರಣೆಗೆ ಪ್ಲಾನ್ ಮಾಡಿಕೊಂಡಿರ್ತಾರೆ. ಇದಕ್ಕಾಗಿ ಹಲವು ಪಬ್ಗಳಲ್ಲಿ ಪಾರ್ಟಿ ಕೂಡ ಜೋರಾಗಿರುತ್ತೆ. ಪಾರ್ಟಿಗಳಲ್ಲಿ ಎಣ್ಣೆ ನಶೆ ಕೂಡ ಜೋರಾಗಿರುತ್ತೆ. ಸಂಭ್ರಮಾಚರಣೆಯಲ್ಲಿ ಹೆಚ್ಚಾಗಿ ಹರಿಯುವ ನಶೆಗೆ ಬ್ರೇಕ್ ಹಾಕಲು ಸಿಸಿಬಿ ಕಣ್ಣಿಟ್ಟಿದೆ. ರಾಜಧಾನಿ ಹೊರವಲಯದಲ್ಲಿ ಸಿಸಿಬಿ ಹದ್ದಿನ ಕಣ್ಣಿಟ್ಟಿದೆ. ರಾಜಧಾನಿಯ ಡ್ರಗ್ಸ್ ಪಾರ್ಟಿಗಳಿಗೆ ಬ್ರೇಕ್ ಹಾಕಲು ಈಗಾಗಲೇ ಸಿಸಿಬಿ ಸಿದ್ಧತೆ ನಡೆಸಿದೆ. ಇದರ ಭಾಗವಾಗಿ ಬೆಂಗಳೂರು ಹೊರವಲಯದ ಮೇಲೆ ಸಿಸಿಬಿ ಹದ್ದಿನ ಕಣ್ಣಿಟ್ಟಿದೆ. ನಗರದ ಹೊರವಲಯದಲ್ಲಿ ತೀವ್ರ ನಿಗಾ. ನ್ಯೂ ಇಯರ್ ವೇಳೆ ಬೆಂಗಳೂರು ಹೊರವಲಯದಲ್ಲಿ ಸಂಭ್ರಮಾಚರಣೆ ಅದ್ದೂರಿಯಾಗಿರುತ್ತೆ. ಯುವಕ ಯುವತಿಯರು ಎಣ್ಣೆ ನಶೆಯಲ್ಲಿ ತೇಲುತ್ತಿರುತ್ತಾರೆ. ಇದಕ್ಕೆ ಬ್ರೇಕ್ ಹಾಕಲು ಸಿಸಿಬಿ ನಗರದ ಹೊರವಲಯದಲ್ಲಿ ಕಣ್ಗಾವಲು ಇರಿಸಿದೆ. ಗೋಡೌನ್, ಪಬ್, ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಟ್ಟಿದೆ. 1 ತಿಂಗಳ ಪೂರ್ತಿ ನಿಗಾ ವಹಿಸಿ ಬೆಲೆ ಏರಿಕೆಯ ವಿರುದ್ಧವಾಗಿ ಮಾತನಾಡ್ತಾ ಪ್ರತಿಭಟನೆಗಳನ್ನ ಮಾಡ್ತಾ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಕೂಡ ಸತತವಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತದೆ ಅನ್ನೋ ಆರೋಪದ ನಡುವೆ ಇದೀಗ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಬಹುತೇಕ ಖಚಿತವಾಗ್ತಾ ಇದೆ. ಹಾಲಿನ ದರದಲ್ಲಿ ಇತ್ತೀಚೆಗಷ್ಟೇ ಏರಿಕೆಯಾಗಿದ್ದನ್ನ ಗಮನಿಸಿದ್ರಿ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿಗೆ ಹಣ ತಗೊಂಡು ಹೆಚ್ಚಿಗೆ ಪ್ರಮಾಣ ಹಾಲು ಕೊಡ್ತೀವಿ ಅಂತ ಹೇಳಿ ಸಬೂಬ್ ಹೇಳಿದ್ದನ್ನ ಕೂಡ ಕೇಳಿದ್ವಿ. ಇದೀಗ ಮತ್ತೊಮ್ಮೆ ಹಾಲಿನ ದರದಲ್ಲಿ ಏರಿಕೆಯಾಗೋ ಸೂಚನೆ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಂದಲೇ ಹೊರಬಿದ್ದಿದೆ ಇದೊಂದು ಶಾಕಿಂಗ್ ನ್ಯೂಸ್. ಪ್ರತಿ ಲೀಟರ್ಗೆ 5 ರೂಪಾಯಿ ದರ ಏರಿಕೆ ಮಾಡಲಿಕ್ಕೆ ಒತ್ತಾಯ ಇದೆಯಂತೆ. ದರ ಏರಿಸಿ ಅಂತ ಹೇಳಿ ಆ ದರ ಏರಿಸಿ ರೈತರಿಗೆ ನೀಡಬೇಕು ಅನ್ನೋ ಒತ್ತಾಯ ಇದೆ ಅಂತ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಹೇಳಿಕೆ ನೀಡಿದ್ದಾರೆ. ಹಾಲು ಉತ್ಪಾದಕರ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಬೇಕು. ಹಾಲು ರೇಟ್ ಹೆಚ್ಚಿಗೆ ಮಾಡಬೇಕು. ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂಥ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ. ನಾನು ಮೊನ್ನೆ ಕೂಡ ಮಾತಾಡಿದ್ದೀನಿ. ನಾನು ಆದಷ್ಟು ಬೇಗನೆ ನಾನು ಈ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಆ ತೀರ್ಮಾನ ತಗೋತಾರೆ ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ. ಅಲ್ಲ, ಮುಖ್ಯಮಂತ್ರಿಗಳು ಹೇಳಿದ 5 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ರಾಜ್ಯಗಳು ನೋಡೋಕೆ ಹೋದಾಗ 8 ರಿಂದ 10 ರೂಪಾಯಿ ನಮಗಿಂತ ಹೆಚ್ಚಿಗೆ MRP ರೇಟ್ ಜಾಸ್ತಿ ಇದೆ. ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ಕೂಡ ನಂದಿನಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಅದು ನೇರವಾಗಿ ಹಾಲು. ಅಧೀಕ್ಷಕಿಗೆ ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಮಹಿಳೆಯರು ಸೇರಿ 9 ಕೈದಿಗಳ ವಿರುದ್ಧ ಇದೀಗ FIR ದಾಖಲಾಗಿದೆ. ಅಧೀಕ್ಷಕಿ ಅನಿತಾ ಕಾರ್ ಬ್ಲಾಸ್ಟ್ ಮಾಡುವ ಬೆದರಿಕೆಯನ್ನ ಒಡ್ಡಲಾಗಿತ್ತು. ಫರಹತಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಅನಿತಾ ದೂರು ದಾಖಲಿಸಿದ್ರು. ಮುಸ್ತಾಫ್, ನಜೀರ್, ಬಚ್ಚನ್, ಅಲ್ತಾಫ್, ದೇವರಾಜ್, ನಾಗರಾಜ್, ಶ್ರೀಕಾಂತ್ ಸೇರಿದಂತೆ 9 ಜನರ ವಿರುದ್ಧ ಇದೀಗ FIR ದಾಖಲಾಗಿದೆ. ಜೈಲು ಸಿಬ್ಬಂದಿ, ಕೆಲ ಅಧಿಕಾರಿಗಳಿಂದ ಪಿತೂರಿ ನಡೆಸಲಾಗಿದೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಜೈಲಧೀಕ್ಷಕರಿಗೆ ಬೆದರಿಕೆ ಒಡ್ಡಿದ ಕೇಸು 9 ಜನ. ಈ 9 ಜನ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಹಾಗೆ ಪ್ರಕರಣದ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೆಲ ಕೈದಿಗಳು ಏನೋ ಆ ಬೀಡಿ ಸಿಗರೇಟ್ ಗುಟ್ಕಾ ಬೇಕಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕಾದ 2 ದಿನಗಳಿಂದ ನಡೆದಿತ್ತು. ಆದ್ರೆ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಅನಿತಾ ಅವರು ಅದೆಲ್ಲವನ್ನು ಕೂಡ ಬಂದ್ ಮಾಡಿ ಒಂದು ಕಟ್ಟುನಿಟ್ಟಿನ ಶಿಸ್ತಿನ